ಹಲೋ ಟ್ರೇಡರ್ಸ್ ಅಂತ ಹೇಳ್ತಾ ಎಸ್ ಐ ಪಿ ಮೇಲೆ ತಿಳ್ಕೊಳ್ಳೋಣ. ಸೊ ಎಸ್ ಐ ಪಿ ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ. ಸೊ ಇಮೇಜಿನ್ ಮಾಡ್ಕೊಳ್ಳಿ, ನೀವು ಈಗ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, 5 ಲಕ್ಷ ರೂಪಾಯಿನ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ. ಅದನ್ನು ಎಸ್ ಐ ಪಿ ಮಾಡ್ತೀರಾ. ನೀವು ಒಂದೇ ಸಲ ಮಾರ್ಕೆಟ್ ಮೇಲೆ ದುಡ್ಡು ಹಾಕೋಕ್ಕೆ ಇಷ್ಟ ಇರಲ್ಲ. ಸೊ ಈ ಥರ ಮಾಡೋದ್ರಿಂದ ಮಾರ್ಕೆಟ್ ಒಂದಿನ ಮೇಲೋಗುತ್ತೆ, ಒಂದಿನ ಕೆಳಗೋಗುತ್ತೆ. ಸೊ ಅದಕ್ಕೋಸ್ಕರ ಈಗ ನಿಫ್ಟಿ 50 ಇಂಡೆಕ್ಸ್ ಮೇಲೆ ನೀವು 5,000 ರೂಪಾಯಿನ ತಿಂಗಳ ಕಟ್ಕೊಂಡು ಹೋಗಿ ಅದನ್ನು 5 ಲಕ್ಷ ಆಗೋ ತನಕ ಹಾಗೆ ಬಿಡೋದು. ಸೊ ಇದೇ ಎಸ್ ಐ ಪಿ ಅಂದರೆ ಒಂದೇ ಸಲ ಕಟ್ಟದೇನೆ ಆ ಅಮೌಂಟ್ನ ಸರ್ಟೇನ್ ಪೀರಿಯಡ್ ಆಫ್ ಟೈಮ್ ತನಕ ನಡೆಸ್ಕೊಂಡು ಹೋಗೋದು. ಸೊ ಟೈಪ್ಸ್ ಆಫ್ ಎಸ್ ಐ ಪಿ, ಈ ಎಸ್ ಐ ಪಿಯಲ್ಲಿ 2 ಥರ ಟೈಪ್ಸ್ ಇದೆ. ನಾವು ತೊಗೊಂಡಿರೋದು ಇನ್ನೂ ಕೂಡ ಇದ್ದಾವೆ. ಸೊ ಸ್ಟಾಕ್ಸ್ ಮೇಲೆ ಅಥವಾ ಇಂಡೆಕ್ಸ್ ಮೇಲೆ ಮಾಡೋದು ಅಥವಾ ಮ್ಯೂಚುವಲ್ ಫಂಡ್ಸ್ ಮೇಲೆ ಮಾಡೋದು. ಸೊ ಈಗ ನಾವು ಮಾತಾಡೋದು ಮ್ಯೂಚುವಲ್ ಫಂಡ್ಸ್ ಮೇಲೆ ಯಾವ ಥರ ಎಸ್ ಐ ಪಿ ಮಾಡೋದು. ಇಮೇಜಿನ್ HDFC ಫ್ಲೆಕ್ಸ್ ಅನ್ನೋ ಕ್ಯಾಪ್ ಮೇಲೆ ನೀವು 500 ರೂಪಾಯಿನ ಇನ್ವೆಸ್ಟ್ ಮಾಡ್ಕೊ ಹೋಗ್ತಾ ಇದ್ದೀರಾ. ಸೊ ನೀವು ಮಾಡಿರೋ 500 ರುಪೀಸ್ನ ಈ ಮ್ಯೂಚುವಲ್ ಫಂಡ್ ಕಂಪ್ನಿ ಬೇರೆ ದೊಡ್ಡ ಕಂಪ್ನಿಗಳಿಗೆ ಅಮೌಂಟನ್ನು ಹಾಕುತ್ತೆ. ಸೊ ನಿಮ್ಮ ಇನ್ವೆಸ್ಟ್ ಮಾಡಿರೋ ಅಮೌಂಟನ್ನು ಅದು ಇನ್ವೆಸ್ಟ್ ಮಾಡುತ್ತೆ. ಸೊ ಈ ಥರ ಮಾಡೋದ್ರಿಂದ ಒಂದು ದಿನ ಮಾರ್ಕೆಟ್ ಮೇಲೋದ್ರು ಅಥವಾ ಕೆಳಗೋದ್ರೂ ಕೂಡ ನಿಮ್ಮ ಮನಿ ಏನಿದೆಯಲ್ಲ ಅದು ಜಾಸ್ತಿ ವೇರಿ ಆಗಲ್ಲ. ಸೊ ಯಾವಾಗಲೂ ನಿಮಗೆ ಪ್ರಾಫಿಟ್ ಎಲ್ಲ ಇರುತ್ತೆ. ಯಾಕೆ ಅಂತ ಅಂದರೆ ನೀವು ಮಾಡ್ತಾ ಇರೋದು ಎಸ್ ಐ ಪಿ ಅಲ್ವಾ. ಸೊ ಥ್ಯಾಂಕ್ ಯು ಅಂತ ಹೇಳ್ತಾ, ಸೊ ಇದೇ ಥರ ನೆಚ್ಚಿನ ವೀಡಿಯೋಗಾಗಿ ನೆಕ್ಸ್ಟ್ ವೀಡಿಯೋ ಮ್ಯೂಚುವಲ್ ಫಂಡ್ಸ್ ಅಂದರೆ ಯಾವ ಥರ ಸೆಲೆಕ್ಟ್ ಮಾಡೋದು ಅಂತ ಹೇಳ್ತೀನಿ. ಸೊ ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ.